ಹಾಯ್ ನಮಸ್ಕಾರ. ನಾನು ನಿಮ್ಮ ಆಶಾ ಗೌಡ್ತಿ. ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ವಿ. 1ನೇ ಕ್ಲಾಸಿಂದ ಹಿಡಿದು 10th ತನಕ ಓದಿರೋಂಥ ಫ್ರೆಂಡ್ಸ್ಗಳೆಲ್ಲ ಮೀಟ್ ಮಾಡಿದ್ವಿ 14ನೇ ತಾರೀಕು. ಆ ಸಂದರ್ಭನ ನಿಮ್ಮ ಹತ್ರ ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಫ್ರೆಂಡ್ಸ್ ಬಂದಿರಲಿಲ್ಲ. ಟೋಟಲ್ ನಾವು ಒಂದು 53 ಮೆಂಬರ್ಸ್ ಫ್ರೆಂಡ್ಸ್ ಇದ್ದೀವಿ. ಅದರಲ್ಲಿ ಒಂದು 30 ಮೇಲೆ ರೀಚ್ ಆಗಿದ್ವಿ ಅಷ್ಟೇ. ಖುಷಿಗೆಲ್ಲ ಕೇಕ್ ಕಟ್ ಮಾಡಿ ಎಲ್ಲ ಮಧ್ಯಾಹ್ನದ ಲಂಚ್ ಎಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲರೂ ಮೀಟ್ ಮಾಡಿದ್ವಿ. 23 ವರ್ಷ ಆದಮೇಲೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿರೋದಿದು ಸಂದರ್ಭ. ಎಲ್ಲರ ಮುಖದಲ್ಲೂ ಖುಷಿ, ಒಬ್ರಿಗೊಬ್ರು ಮಿಸ್ಸಿಂಗ್ ಆಗಿದ್ದು, ಸ್ಕೂಲ್ ಡೇಸ್ನ ನೆನಪಿಸ್ಕೊಂಡಿದ್ದು, ಮತ್ತು ಯಾರು ಏನು ತಮಾಷೆ ಮಾಡಿದ್ದಾಗಲಿ, ಕಿರಿಕ್ ಮಾಡಿದ್ದೇ ಆಗಲಿ, ಇನ್ಸಿಡೆಂಟ್ ಏನಾದರೂ ಆಗಿದ್ದನ್ನು ಒಬ್ರಿಗೊಬ್ರು ಶೇರ್ ಮಾಡಿ, ಮತ್ತು ಯಾರಿಗಾದರೂ ಸರ್ಗಳಿಂದ ಏನಾದರೂ ಕೆಲವೊಂದು ಸರ್ಗಳಿಗೆ ನಾವು ರ್ಯಾಗ್ ಮಾಡಿದ್ದು ಅದೆಲ್ಲ ನೆನಪಿಸ್ಕೊಂಡು, ಮತ್ತು ಯಾರಿಗ್ಯಾರು ಕಿರಿಕ್ ಮಾಡಿದ್ರಿ, ಯಾವ ಕಿರಿಕ್ ಮರೆಯೋಕ್ಕಾಗ್ದಿರೋಂಥದ್ದು, ಮತ್ತು ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿದ್ದಂಥದ್ದು ಎಲ್ಲ ಮೆಮೊರೀಸ್ನೂ ನೆನಪು ಮಾಡಿಕೊಂಡು ಖುಷಿಯಿಂದ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಲಂಚ್ ಮಾಡಿ ಎಲ್ಲನೇ ಮತ್ತು ಮನೆಗೆಲ್ಲರೂ ವಾಪಸ್ ಬಂದ್ವಿ. ಆದರೆ ಅಲ್ಲಿದ್ದಿದ್ದ ಟೈಮಲ್ಲಿ ಪ್ರತಿಯೊಬ್ರದ್ದು ಒಂದೊಂದು ಸ್ಕೂಲ್ ಮೆಮೊರೀಸ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ SLC ತನಕ ನಾವೆಲ್ಲರೂ ಒಟ್ಟಿಗೆ ಓದಿರೋರು. ಅದ್ರ ಮಧ್ಯ ತುಂಬ ವರ್ಷದಿಂದ ಎಲ್ಲರೂ ಗ್ಯಾಪ್ ಇದ್ದರು. ನಿಯರ್ ಇರೋಂಥವ್ರು ಟಚ್ಚಲ್ಲಿ ಇದ್ದರು. ಇನ್ನೆಲ್ಲ ಬೇರೆ ಬೇರೆ ಊರಲ್ಲಿರೋರು ಇದ್ದರು. ಅವ್ರವ್ರ ಬಿಸ್ನೆಸ್ಸು ಈಗ ಏನೇನು ಮಾಡ್ತಿದ್ದಾರೆ ಪ್ರತಿಯೊಂದೂ ಮಾತಾಡಿ ಇವತ್ತು ಎಲ್ಲ ಫೈನಲಿ ಮುಗಿದು ಎಲ್ಲ ಕೂತ್ಕೊಂಡು ಊಟ ಎಲ್ಲ ಆದಮೇಲೂ ಹರಟೆ ಹೊಡೆದು ಹೀಗೆಲ್ಲ ಕೂತ್ಕೊಂಡು ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ನಾವು ಆ್ಯಕ್ಚುಲಿ ಮದುವೆ ಆಗಿ ಮಕ್ಕಳಾಗಿದ್ದೀವಿ ಅನ್ನೋದೇ ಮರ್ತುಬಿಟ್ಟಿದ್ದು.